ಅಭಿಮಾನ ಯಾವುದೇ ಕಾರಣಕ್ಕೂ ನಾನು ಈ ಥರ ವ್ಯಕ್ತಪಡಿಸಬೇಕು, ಬ್ಯಾನರ್ ಹಾಕ್ಬೇಕು, ಯಾರು ಇಷ್ಟಪಡಲ್ಲ. ಪ್ರತಿ ವರ್ಷ ಬರ್ತ್ಡೇ ಬಂದರೆ ಈ ಥರದ್ದು ನಮ್ಮ ಘಟನೆ ನಡೆದಾಗ ಬರ್ತ್ಡೇ ಅಂದ್ರೆ ಒಂಥರ ಭಯ ಬಂದಿದೆ. ನಿಜ ಹೇಳ್ಬೇಕಂದ್ರೆ ಅಸಹ್ಯ ಆಗ್ಬಿಡುತ್ತೆ. ಏನಕ್ಕಿದು ನಿಜ ಹೇಳ್ತೀನಿ ಕೇಳಿ. ಅವರು ಎಲ್ಲರೂ ಬಿಟ್ಕೊಂಡು ಪ್ರೀತಿಯಿಂದ ನಮ್ಗೆ ಹರಿಸಿದ್ರೆ ಸಾಕು, ಅದೇ ನಿಜವಾದ ಬರ್ತ್ಡೇ. ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣನೇ ನೀವೇ. 10-15 ದಿನಗಳ ಮುಂಚೆ ಎಲ್ಲ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ, ಯಾರಿಗೂ ತೊಂದರೆ ಆಗ್ಬಾರ್ದು, ನಮ್ಮಿಂದ ನಮ್ಮ ಬರ್ತ್ಡೇ ಅಂತ ಅಲ್ಲಿ ಬಂದು ಯಾರಿಗೂ ಏನು ತೊಂದರೆ ಆಗ್ಬಾರ್ದು. ಬೇಡ ಅಂದ್ರೂ ಬೇಜಾರು ಮಾಡ್ಕೊತಾರೆ ಅಭಿಮಾನಿಗಳು. ಮಾಡಿದ್ರೆ ಏನೋ ಒಂದು ಇದಾಗುತ್ತೆ. ಅವ್ರ ಪ್ರೀತಿ ತೋರಿಸೋದಕ್ಕೆ ಈ ತರ ಮನೆಗೆ ಯಾರು ಗಮನ ಮಾಡ್ಬೋದು. ಏನ್ ಹೇಳ್ತಾರಪ್ಪ, ಮನೆ ಮಕ್ಳು ಕಳ್ಕೊಂಡವ್ರು ಏನ್ ಹೇಳ್ತಾರೆ? ನಮ್ಮ ಮನೆಗಳಲ್ಲಿ ಸಾವಾದ್ರು ಅದೇ ಏನ್ ಹೇಳಕ್ ಸರ್ ಹೇಳಿ? ಏನ್ ಕೊಟ್ರು ಮಕ ಬರ್ತಾನ? ಅಥವಾ ಈಗ ಹುಡುಗರುಗಳು ಇನ್ನೂ 20-25 ವರ್ಷ ಹುಡುಗರು ಅಭಿಮಾನ ನೀವು ತೋರ್ಸೋ ರೀತಿ ದಯವಿಟ್ಟು ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ. ಈ ಬ್ಯಾನರ್ ಕಟ್ಟೋದು, ಈ ಬೈಕಲ್ಲಿ ಚೇಂಜ್ ಮಾಡ್ಕೊಂಡ್ ಬರೋದು, ಫೋಟೋ ತೆಗೆಯೋದು ಬಿಟ್ಬಿಡಿ. ನಿಮ್ಮ ನಿಜವಾಗ್ಲೂ ನಿಮ್ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ ಜೀವನಕ್ಕೆ ಅದ್ರಲ್ಲಿ ಖುಷಿಯಾಗಿರಿ ಸಾಕು. ನನ್ಗಂತೂ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ. ಬೆಳೀತಾ ನಮಗೂ ಏನನ್ಸುತ್ತೆ ಅಂದ್ರೆ ನಿಜ ಹೇಳ್ತೀನಿ ಕೇಳಿ, ನಾನು ಆದಷ್ಟು ಕಡಿಮೆ ಮುಂದೆ ನಾನು ಯಾರು ತೋರಿಸ್ಬೇಕು ಇಂಥವ್ ಯಾವ್ದು ನಮ್ಗಿರಲ್ಲ. ನಾವ್ ಯಾರನ್ನೂ ತೋರ್ಸೋದು ನಮ್ಮ ಬಗ್ಗೆ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ. ಅವ್ರು ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡವ್ರು ಇರ್ಬಾರ್ದು. ಯಾಕಂದ್ರೆ ನಾವು ಏನೋ ಕೆಲಸ ಮಾಡೋದ್ರಿಂದ ನೋಡಿ ಆಶೀರ್ವಾದ ಮಾಡ್ತಾರೆ. ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ. ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದ್ರೆ ಅವ್ರು ಬದುಕಲ್ಲವರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನ ತೋರಿಸ್ತಾರೆ. ಸರ್, ಇವಾಗ ಸರ್ಕಾರ ಕೂಡ ಅರ್ಥ ಮಾಡ್ಕೊಂಡು ನಿಜವಾದ ಕುಟುಂಬಕ್ಕೆ ಏನ್ ಬೇಕಾಗಿರುತ್ತೆ ಸರ್, ಕುಟುಂಬಕ್ಕೆ ಅವಶ್ಯಕತೆ ಇರುತ್ತೆ ನೋಡ್ಕೊಂಡು ಮಾಡೋಣ. ಇವತ್ತು ಆ ಸಮಯ ಅಲ್ಲ, ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನ್ ಮಾಡ್ಬೇಕಂತ ಹಂಗಂತ ಇದು ಯಾವುದೇ ಪಾಠ ಇದು ಆಗ್ಬಾರ್ದು. ಮುಂದೆ ಕೇಳ್ತೀನಿ ಕೇಳಿ, ಯಾರು ಏನೇ ಮಾಡಿದ್ರು ನಾವ್ ಇದಕ್ಕೆ ಯಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದ್ರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲೆ ಇರೋ ಗೌರವಕ್ಕೆ. ಅವ್ರಿದ್ರೆ ಹೆಚ್ಚು ಕಮ್ಮಿ ಈ ವಿಷಯ ಬಿಡಿ, ಆಕ್ಸಿಡೆಂಟ್ ಅಂತ ಅನ್ಸುತ್ತೆ. ನೀಟಾಗಿ ನೋಡಿದಾಗ ಪಾಪ ಗೊತ್ತಾಗದೆ ಇದಾಗಿದೆ. ಬಟ್ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರಿಸೋದ್ರಲ್ಲಿ ನಿಮ್ ಪ್ರಾಣ ನಾವು ಖುಷಿಯಾಗಿರೋ ಪ್ರೀತಿ ಗೌರವ ಇದ್ರೆ ಜವಾಬ್ದಾರಿ ಹಿಡ್ಕೊಳ್ಳಿ. ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ. ಈಗ ಬರ್ಬೇಕಾದ್ರೂ ಬೈಕಲ್ಲಿ ಚೇಂಜ್ ಮಾಡ್ಕೊಂಡು ಬರ್ತಿಲ್ಲ. ಏನ್ ಹೇಳೋಣ, ಯಾರಾದ್ರೂ ಬಿಟ್ಟು ಈಗ ಅವ್ರ ತಂದೆ ತಾಯಿ ಕುಟುಂಬಕ್ಕೆ ಅವರೇ ಆಧಾರ ಸ್ತಂಭವಾಗಿದ್ರು ಸರ್. ಹೌದು, ನಾನೇನ್ ಗೊತ್ತಾ, ನಾನ್ ಬೇಕು ಅಂತಾನೆ ಸಿಂಪಲ್ ಆಗಿ ಜೊತೆ ಇದಾಗಿರ್ಬೇಕು. ಕೋವಿಡ್ ಇದೆಲ್ಲ ಹೇಳ್ತಿರಲ್ಲ, ನಾವು ಹೊರಗಡೆ ಮಾತಾಡಿದ್ರೆ ಇನ್ನೊಂಥರ ಪ್ರಾಬ್ಲಮ್. ಬೇರೆ ವ್ಯವಹಾರಗಳು ಎಷ್ಟೋ ಜನ ನಡೀತಾ ಇರುತ್ತೆ. ನಮ್ಮಿಂದ ಅದು ಇದು ಮಾಡ್ದಕ್ ಆಗ್ಬಾರ್ದು. ಕುಟುಂಬಕ್ಕೆ ಅವರೇ ಆಧಾರ ಸ್ತಂಭವಾಗಿದ್ರು. ಆ ಕುಟುಂಬಕ್ಕೆ ಏನಾದ್ರು ಪರಿಹಾರ ಕೊಡುವಂತ ಕೈ ಹೋಗಿತ್ತು, ಮಾಡ್ಕೊಂಡಿದ್ದೀವಿ. ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಾಗಿರಿ. ಸರ್, ಅಭಿಮಾನ ಅಂಧಾಭಿಮಾನ ಅಂತ ಸರ್. ಅಭಿಮಾನನೇ, ಹುಷಾರಾಗಿರ್ಬೇಕು. ಸರ್, ಅಭಿಮಾನ ಏನು ಅಂತ ಸುರುಣಿ ಗ್ರಾಮದ ಯುವಕರು ತೋರಿಸಿದ್ದಾರೆ. ಹೀಗಾಗಿ ಅವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಘಟನಾ ಸ್ಥಳದಲ್ಲಿ ಅಂತ ನಾವಂತೂ ಮನವಿಯನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾರ ಹೇಳಿದ್ರ? ನೋಡಿ, ರಾಜಕೀಯ ಮಾಡೋದು ಫಸ್ಟ್ ಆ ಮಕ್ಕಳಿಗೆ ಅವ್ರ ಮನೆ ಕುಟುಂಬಕ್ಕೆ ಅವ್ರಿಗೆ ಏನ್ ಇದು ಮಾಡ್ಬೇಕು. ಬರ್ತಡೇ ದಿನ ಯಶ್ ಅವ್ರು ಇಂಥದ್ದೊಂದು ಅಕ್ಸೆಪ್ಟ್ ಮಾಡಿದ್ರ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.